ನಿಮ್ಮ ಲೈಫ್ ನ ಒಂದು ಪಾಯಿಂಟ್ ಟರ್ನ್ ಮಾಡಿ ನಿಲ್ಸ್ಬೋದು. ಆ ತರ ಎಫೆಕ್ಟ್ ಕೊಡುತ್ತೆ ಇದು. ದುಡ್ಡು ನಿಲ್ಲೋದಿಲ್ಲ, ಎಷ್ಟೇ ವರ್ಷದಿಂದ ದುಡಿತಾ ಇದ್ರು ಅದ್ರ ಫಲ ಸಿಗ್ತಾ ಇರೋದಿಲ್ಲ. 3 ಮಿಸ್ ಇರತ್ತೆ. ಎಜುಕೇಶನ್ ಚೆನ್ನಾಗಿರಲ್ಲ. ಬೃಹಸ್ಪತಿಯ ದೇವತೆ ಗುರುಗಳ ನಂಬರು 6, ಶುಕ್ರಾಚಾರ್ಯ ನಂಬರು, ರಾಕ್ಷಸ ಗುರುಗಳ ನಂಬರ್ ಇಬ್ಬರಿಗೂ ಆಗೋದಿಲ್ಲ. ಮೊಬೈಲ್ ನಂಬರ್ ಡೈಲಿ ಲೈಫ್ ಅಲ್ಲಿ ಯೂಸ್ ಮಾಡುವಂತದ್ದು ನೀವು. ಹಾಗಾಗಿ ಇದು ನಿಮ್ಗೆ ಎಫೆಕ್ಟ್ ಕೊಟ್ಟೆ ಕೊಡುತ್ತೆ. ನೀವು ಇವತ್ತೊಂದು ಮೊಬೈಲ್ ನ್ಯೂಮರಾಲಜಿ ಬಗ್ಗೆ ಕೇಳೋಣ. ಯಾಕಂದ್ರೆ ತುಂಬಾ ಜನಗಳಿಗೆ ಇವತ್ತು ಮೊಬೈಲು, ನಮ್ಮ ರಿಧಿಕಾ ಮೇಡಮ್ ಅವರು ಒಂದು ಮೊಬೈಲ್ ಯಾವ ತರ ಅವರಿಗೆ ಯಾವ ತರ ಲಕ್ಕಿ ನಂಬರ್, ಅದು ಯಾವ ತರ ಸೆಲೆಕ್ಷನ್ ಮಾಡೋದು ಅದ್ರ ಮೇಲೆ ನೋಡಿ. ಮೇಡಮ್ ನಮಸ್ತೆ. ಈಗ ತುಂಬಾ ಜನ ಮೊಬೈಲ್ಗಳು ತಗೊಂಡಿರ್ತಾರೆ. ಈಗ ಆಕ್ಚುಲಿ ಮೊಬೈಲ್ ಕರ್ನಾಟಕದಲ್ಲಿ ನನಗೆ ಅವೇರ್ನೆಸ್ ಪ್ರಕಾರ 2000 ಇತ್ತೀಚೆಗೆ ಬಂದಿರೋದು ಮೊಬೈಲು. ಇದ್ರದ್ದು ಯಾವ ಆಧಾರದ ಮೇಲೆ ತಗೋತೀರಾ ಮೊಬೈಲು? ಇವ್ರಿಗೆ ಬರುತ್ತಾ ಬರಲ್ವಾ? ಇದರಿಂದ ಅವ್ರು ಸಕ್ಸಸ್ ಕಾಣ್ಬೋದಾ? ಬಿಸ್ನೆಸ್ ಇರ್ಬೋದು, ಮ್ಯಾರೇಜ್ ಇರ್ಬೋದು, ಏನೋ ಒಂದು ಉದ್ಯೋಗ, ಏನೇವನ್ನು ಅದು ಯಾವ ಥರ ಏನೆಲ್ಲ ಎಫೆಕ್ಟ್ ಆಗುತ್ತೆ ಮೊಬೈಲ್ ನಂಬರಿಂದ? ಖಂಡಿತ ಸರ್. 2000 ಈ ಕಡೆಯಿಂದ ಬಂದ್ರು ಅದನ್ನೇ ತುಂಬಾ ಜನ ಯೂಸ್ ಮಾಡ್ತಿರೋದು. ನಮ್ದು ವ್ಯವಹಾರಗಳಾಗ್ಲಿ, ರಿಲೇಶನ್ಶಿಪ್ ಆಗ್ಲಿ, ವಾಟ್ಸಪ್ ಎಲ್ಲ ವ್ಯವಹಾರದಿಂದ ಹಿಡಿದು ಪ್ರತಿಯೊಂದು ಮನಿ ಟ್ರಾನ್ಸಾಕ್ಷನ್ಸ್, ಬ್ಯಾಂಕು ಗಿಂಕು ಎಲ್ಲ ಮೊಬೈಲ್ ಅಲ್ಲಿ ಬಂದ್ಬಿಟ್ಟಿದೆ. ಹಾಗಾಗಿ ಮೊಬೈಲ್ ನಂಬರ್ ಈಗ ಹೇಗೆ ನಿಮ್ದು ವೆಹಿಕಲ್ ನಂಬರ್ ಇರುತ್ತೆ, ರಿಜಿಸ್ಟ್ರೇಷನ್ ಲೈಸೆನ್ಸ್ ನಂಬರ್, ಪ್ರತಿಯೊಂದು ಪ್ಯಾನ್ ಕಾರ್ಡಿಗೂ ಒಂದು ನಂಬರ್ ಕೊಡುತ್ತೆ, ಎಲ್ಲದಕ್ಕೂ ಒಂದು ನಂಬರ್ ಕೊಟ್ಟಿರ್ತಾರೆ. ಮೊಬೈಲ್ ನಂಬರ್ ಡೈಲಿ ಲೈಫ್ ಅಲ್ಲಿ ಯೂಸ್ ಮಾಡುವಂತದ್ದು ನೀವು. ಹಾಗಾಗಿ ಇದು ನಿಮ್ಗೆ ಎಫೆಕ್ಟ್ ಕೊಟ್ಟೆ ಕೊಡುತ್ತೆ. ನೀವು ಈಗ ಹೇಗೆ ಒಳ್ಳೆ ಫ್ರೆಂಡ್ಸ್, ಒಳ್ಳೆ ಸಂಗತಿ ಇದ್ರೆ, ಒಳ್ಳೆ ಫ್ರೆಂಡ್ಸ್ ಜೊತೆ ಇದ್ರೆ ಒಳ್ಳೆ ಹೆಂಗ್ ಆಗ್ತಾರೋ, ಹಾಗೆ ಕೆಟ್ಟ ಹುಡುಗನ ಜೊತೆ ಫ್ರೆಂಡ್ಶಿಪ್ ಮಾಡಿದ್ರೆ ಕೆಟ್ಟ ತರ ಅವ್ರ ಬಿಹೇವಿಯರ್ ನಮಗ್ ಬರತ್ತೆ. ಹಾಗೆ ನಿಮ್ಗೆ ಬ್ಯಾಡ್ ನಂಬರ್ಸ್, ನಿಮ್ಗೆ ಆಗದಿರೋ ಅನ್ಲಕ್ಕಿ ನಂಬರ್ಸ್ ನಿಮ್ ಮೊಬೈಲ್ ನಂಬರ್ ಅಲ್ಲಿ ಇತ್ತು ಅಂತಂದ್ರೆ ಅದು ನಿಮ್ಗೆ ಬ್ಯಾಡ್ ರಿಸಲ್ಟ್ ಕೊಡುತ್ತೆ. ಲಕ್ಕಿ ನಂಬರ್ಸ್ ಇತ್ತು ಅಂದ್ರೆ ನೀವು ಆಟೋಮೆಟಿಕ್ಲಿ ನಿಮ್ಗೆಲ್ಲ ಯೋಗ ಇಲ್ಲ ಅಂದ್ರೂ ಆ ಯೋಗ ತಂದು ಕೊಡುತ್ತೆ ಆ ಲಕ್ಕಿ ನಂಬರ್ ನಿಮ್ಗೆ. ಹೀಗಾಗಿ ಮೊಬೈಲ್ ನಂಬರ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಫೈನಾನ್ಷಿಯಲ್, ಫಾರ್ ಹೆಲ್ತ್, ಫಾರ್ ರಿಲೇಶನ್ಶಿಪ್, ಎವ್ರಿಥಿಂಗ್. ವಿ ಕನ್ಸಿಡರ್ ಈಗ ನಂದು ಮೊಬೈಲ್ ನಂಬರ್ ಲಕ್ಕಿ ನಂಬರ್ ಯಾವ ತರ ಅವ್ರ ನೇಮಿಗೆ ಮ್ಯಾಚ್ ಮಾಡ್ತೀರಾ? ಬರೀ ಮೊಬೈಲ್ ಯಾವ ತರ? ಡೇಟ್ ಆಫ್ ಬರ್ತ್ಗೆ, ಡೇಟ್ ಆಫ್ ಬರ್ತ್ ಮೇಲೆ ಲಕ್ಕಿ ಮತ್ತು ಅನ್ಲಕ್ಕಿ ನಂಬರ್ಗಳನ್ನ ತೆಗಿತೀವಿ. ಆ ಲಕ್ಕಿ ಮತ್ತು ಅನ್ಲಕ್ಕಿ ನಂಬರ್ ಇಲ್ಲ. ಆಮೇಲೆ ಮಿಸ್ಸಿಂಗ್, ನಿಮ್ ಲೈಫ್ ಅಲ್ಲಿ ಏನ್ ಮಿಸ್ಸಿಂಗ್ ಇದೆ, ಯಾವ ನಂಬರ್ ಮಿಸ್ ಆಗಿದೆ, ಆ ನಂಬರ್ ನಿಮ್ಗೆ ಬೇಕಾಗತ್ತೆ. ಈಗ ನೀವು ಎಜುಕೇಶನ್ ಬೇರೆ ಇರುತ್ತೆ, 3 ಮಿಸ್ ಇರುತ್ತೆ, ಎಜುಕೇಶನ್ ಚೆನ್ನಾಗಿರಲ್ಲ, ಅವ್ರಿಗೆ 3 ನಂಬರ್ ಅಥವಾ ಯಾವ್ದು ಸಜೆಸ್ಟ್ ಮಾಡ್ಬೇಕು ನೋಡ್ತೀವಿ. ಅವ್ರಿಗೆ ಲೋ ಶೋ ಗ್ರೇಡ್ ಅಲ್ಲಿ ಯಾವ್ದು ಪ್ರಾಬ್ಲಮ್ ಇದೆ ಆ ನಂಬರ್ ಸಜೆಸ್ಟ್ ಮಾಡ್ತೀವಿ. ಅವ್ರ ಲಕ್ಕಿ ನಂಬರು, ಅವ್ರ ಮೂಲಾಂಕಕ್ಕೆ ಮತ್ತೆ ಭಾಗ್ಯಾಂಕಕ್ಕೆ ಯಾವುದೇ ರೀತಿ ಆಂಟಿನ್ ಇರಬಾರ್ದು, ಆ ನಂಬರ್ ಹೊಂದ್ಕೊಳ್ಬೇಕು. ಆ ನಂಬರ್ಗಳನ್ನ ಅವ್ರಿಗೆ ಮೊಬೈಲ್ ನಂಬರ್ ಅಲ್ಲಿ ಟೋಟಲ್ ಬರೋ ತರ. ಆಮೇಲೆ ಯಾವ ನಂಬರ್ ಇರಬಾರ್ದು ಮೊಬೈಲ್ ಅಲ್ಲಿ ಅದನ್ನು ಹೇಳ್ತೇನೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಓಕೆ, ನಮ್ ನಂಬರ್ ಬೇಡ, ಒಂದು ಎಕ್ಸಾಂಪಲ್ ಆಗಿ ಹೇಳ್ತೀನಿ. ಈಗ 3/10/1985 ಡೇಟ್ ಆಫ್ ಬರ್ತ್. 3/10/1985. ಓಕೆ. ಇನ್ನೊಂದು 97 ಮೊಬೈಲ್ ನಂಬರ್. ಫೋನ್ ನಂಬರ್ ಏನಿದೆ? 974370. ಅಕಸ್ಮಾತ್ ಅವ್ರು ಇದ್ರ ಜೊತೆಗೆ ಇನ್ನೂ ಒಂದು 2 ಮೊಬೈಲ್ ಯೂಸ್ ಮಾಡ್ತಾ ಇರ್ತಾರೆ, ಆ ತರ ಇತ್ತು ಅಂದ್ರೆ ನಡೆಯುತ್ತೆ. ಅದು ನಂಬರ್ ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು, ಎಷ್ಟು ನಂಬರ್ ಯೂಸ್ ಮಾಡ್ತಿದ್ದಾರೆ ಎಲ್ಲದೂ ನೋಡ್ಬೇಕು. ಅಕಸ್ಮಾತ್ ಅವ್ರು ಒಂದೇ ನಂಬರ್, ಇನ್ನೊಂದು ಆಫೀಸ್ ನಂಬರ್ ಇರುತ್ತೆ, ಆ ತರ ಇರ್ತಾರೆ, ಎಲ್ಲ ನಂಬರ್ನು ಕ್ಯಾಲ್ಕುಲೇಟ್, ಲ್ಯಾಂಡ್ಲೈನ್ ನಂಬರ್ ಸಹ ಕ್ಯಾಲ್ಕುಲೇಟ್ ಮಾಡ್ತೀವಿ. ಎಕ್ಸಾಂಪಲ್ ಇದೊಂದು ನಂಬರ್ಗೆ ಕ್ಯಾಲ್ಕುಲೇಟ್ ಮಾಡಿ. ಇದು ನಿಮ್ಗೆ ಮೂಲಾಂಕ ಏನ್ ಬರುತ್ತೆ? 3 ಬರುತ್ತೆ. ಓಕೆ. ಭಾಗ್ಯಾಂಕ ಬರುತ್ತೆ 3, 1, 4, 5, 9 ಬರುತ್ತೆ. ಓಕೆ. ಓಕೆನಾ? 85. ಸೊ ಇದಕ್ಕೆ ಲಕ್ಕಿ ನಂಬರ್ ಯಾವ್ದು ಇದ್ರದ್ದು ಅದನ್ನ ತೆಗಿಬೇಕು. ಲಕ್ಕಿ ಅನ್ಲಕ್ಕಿ ನಂಬರ್ 3ಕ್ಕೆ ಲಕ್ಕಿ ನಂಬರ್ ಅಂತಿರೋದು 1, 5, 9. ಲಕ್ಕಿ ನಂಬರ್ ಅಂದ್ರೆ ನಿಮಗೆ ಹೊಂದುವಂತದ್ದು. ಓಕೆ. ಈಗ 6 ಆಗೋದಿಲ್ಲ ಈ 3 ನಂಬರ್ಗೆ. ಯಾಕೆಂತ ಸುಮಾರು ಸಲ ಹೇಳಿದೀನಿ. 3 ಬೃಹಸ್ಪತಿಯ ದೇವತೆ ಗುರುಗಳ ನಂಬರು, 6 ಶುಕ್ರಾಚಾರ್ಯ ನಂಬರು, ರಾಕ್ಷಸ ಗುರುಗಳ ನಂಬರ್ ಇಬ್ಬರಿಗೂ ಆಗೋದಿಲ್ಲ. ಹಾಗಾಗಿ ಆ ನಂಬರ್ ಯೂಸ್ ಮಾಡೋದಿಲ್ಲ. ಹಾಗೇನೆ ಈಗ 3ಕ್ಕೆ ಮತ್ತು 9ಕ್ಕೆ ಯಾವ ನಂಬರ್ ಹೊಂದ್ಕೊಳ್ಳುತ್ತೆ ಆ ನಂಬರ್ನ ನಾನು ಹಾಕಿದ್ದೀನಿ. ಅನ್ಲಕ್ಕಿ ನಂಬರ್ ಯಾವುದು? 6, 2, 4, 8. ಓಕೆ. ಈ ನಂಬರ್ಗಳು ಈ ಡೇಟ್ ಆಫ್ ಬರ್ತ್ಗೆ ಒಳ್ಳೇದಲ್ಲ. ಈ ನಂಬರು ಈ ಡೇಟ್ ಆಫ್ ಬರ್ತ್ಗೆ ಹೊಂದ್ಕೊಳ್ಳುತ್ತೆ. ಹಾಗಾಗಿ ಈಗ ನಂಬರ್ ನಿಮ್ ಕ್ಯಾಲ್ಕುಲೇಟ್ ಮಾಡೋಣ. ನಿಮ್ ಫೋನ್ ನಂಬರ್ ಅಲ್ಲಿ ಏನ್ ಪ್ರಾಬ್ಲಮ್ ಆಗ್ತಿದೆ ನೋಡೋಣ. 9 + 7 16, 4 20, 23, 26 7 53. 5 + 3 ಮಾಡಿದಾಗ 8. ಇದು 8ಕ್ಕೆ ಬರುತ್ತೆ. ಈ ನಂಬರ್ ಇಂದ ಸ್ಟ್ರಗಲ್ ಆಗ್ತಾ ಇರತ್ತೆ, ಡಿಲೇಸ್ ಜಾಸ್ತಿ, ದುಡ್ಡು ನಿಲ್ಲೋದಿಲ್ಲ, ಎಷ್ಟೇ ವರ್ಷದಿಂದ ದುಡಿತಾ ಇದ್ರು ಅದ್ರ ಫಲ ಸಿಗ್ತಾ ಇರೋದಿಲ್ಲ. ಈ ನಂಬರ್ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದಾಗಿಂದ ಸ್ಟೆಬಿಲಿಟಿ ಹೋಗಿರತ್ತೆ. ಇವರಿಗೆ ರಿಲೇಶನ್ಶಿಪ್ ಅಲ್ಲಿ ಪ್ರಾಬ್ಲಮ್ ಬಂದಿರತ್ತೆ,
ಯಾವ ಸ್ಥಾನದಲ್ಲಿ ಯಾವ ನಂಬರ್ಗಳಿದೆ, ಇದು ತುಂಬಾ ದೊಡ್ಡ ವಿಷಯ. Okay. ಮೊಬೈಲ್ ನ್ಯೂಮರಾಲಜಿ ಅನ್ನೋದು ನಿಮ್ಮ ಲೈಫ್ ನ ಒಂದು ಪಾಯಿಂಟ್ ಟರ್ನ್ ಮಾಡಿ ನಿಲ್ಲಿಸಬಹುದು. ಆ ತರ ಎಫೆಕ್ಟ್ ಕೊಡುತ್ತೆ ಇದು. ಹಾಗಾಗಿ 8 ನಂಬರ್ ಬರೋದ್ರಿಂದ ಇದು ಸ್ಟ್ರಗಲ್ ಮತ್ತೆ ಡಿಲೇಸ್ ಕೊಡುತ್ತೆ ನಿಮ್ ಲೈಫ್ ಅಲ್ಲಿ. ದುಡ್ಡು ಉಳಿಯೋದಿಲ್ಲ, ರಿಲೇಶನ್ಶಿಪ್ ಪ್ರಾಬ್ಲಮ್ಸ್ ಬರುತ್ತೆ. ಪ್ಲೇಸ್ಮೆಂಟ್ ಆಫ್ ನಂಬರ್ಸ್, ಯಾವ ಪ್ಲೇಸ್ ಅಲ್ಲಿ ಯಾವ ನಂಬರ್ ಇದೆ, 10ನೇ ಪ್ಲೇಸ್ ಅಲ್ಲಿ 7 ಇದೆ, 1 ಇದೆ, ಇದಕ್ಕೆಲ್ಲ ಬೇರೆ ಬೇರೆ ಅರ್ಥಗಳಿದೆ. ಒಂದೊಂದು ನಂಬರಿಗೂ ಒಂದೊಂದು ಅರ್ಥ ಇದೆ. ಆದ್ರಿಂದ ಈ ನಂಬರ್ ಇದಕ್ಕೆ ಆಗೋದಿಲ್ಲ ಅಂದಾಗ ಈ ಡೇಟ್ ಆಫ್ ಬರ್ತ್ಗೆ ನಾವು ಈ ನಂಬರ್ ನ ಟೋಟಲ್ ಬರೋ ಅಂತ ಮೊಬೈಲ್ ನಂಬರ್ ನ ಸಜೆಸ್ಟ್ ಮಾಡ್ತೀವಿ. 159 ಈ ಲಾಸ್ಟ್ ಟೋಟಲ್ 159 1 ಅಥವಾ 5 ಅಥವಾ 9 ಈ ತರದ್ ಬರ್ಬೇಕು. 1 ಬರೋದು ಕಷ್ಟ ಅಂತ ಕಾಣುತ್ತೆ. ಬರುತ್ತೆ ನಿಮ್ಗೆ ಸೆಲೆಕ್ಟ್ ಮಾಡ್ಕೊಳ್ಬಹುದು. 5 9 5 ಅಥವಾ 9 ಇದನ್ನ ಕೂಡಿದ್ರೆ 5 9 ಬರ್ಬೇಕು ಅಲ್ಲ, 9 ಬರ್ಬೇಕು. ಇಲ್ಲಿ ಹೆಂಗೆ 8 ಬಂತು ಹಂಗೆ ಹೇಗಿದ್ರೆ 9 ಬರ್ಬೇಕು, 5 ಬರ್ಬೇಕು. ಇಲ್ಲಿ 55 ಬರುತ್ತೆ, ಇಲ್ಲ 32 ಬರ್ಬೇಕು, ಇಲ್ಲ ಅಂದ್ರೆ 10 ಬರ್ಬೇಕು, 28 ಬರ್ಬೇಕು ಟೋಟಲ್. ಆ ತರ 28 2 + 8 0 ಬಂತು, 28 ಬರಲ್ಲ, 28 1 ಬರುತ್ತೆ. 1 ಬರುತ್ತೆ. ಓಕೆ, ಆ ತರ ಬಂತು ಅಂದ್ರೆ ಇದ್ರದ್ದು. ಓಕೆ, ಅಕಸ್ಮಾತ್ ಈಗ ಹೆಂಗಿದ್ರು ಎಲ್ಲಾ ಕಡೆನೂ ಇದಾಗಿರುತ್ತೆ, ಮತ್ತೆ ಚೇಂಜ್ ಮಾಡ್ಕೋಬೇಕು, ಪರಿಹಾರ ಬೇಕು ಅಂದ್ರೆ ಅದೇ ತರ ಖಂಡಿತ ಆರಾಮಾಗಿ ನಿಮ್ ಮೊಬೈಲ್ ನಂಬರ್ ನ ನೀವು ಚೇಂಜ್ ಮಾಡ್ಕೊಳ್ಬಹುದು. ಮೊಬೈಲ್ ನಂಬರ್ ಚೇಂಜ್ ಮಾಡಕ್ಕಾಗಲ್ಲ, VIP ನಂಬರ್ ಇರುತ್ತೆ ಎಲ್ಲಾ ಕಡೆನೂ. ಇನ್ನೊಂದು ನಂಬರ್ ತಗೊಂಡು ಆ ನಂಬರ್ ನ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿ. ಖಂಡಿತವಾಗ್ಲೂ ನಾವು ಇಮಿಡಿಯೇಟ್ ಆಗಿ ನಂಬರ್ ತೆಗೆದ್ಬಿಡಿ, ಇದು ವರ್ಕ್ ಆಗಲ್ಲ, ನೀವು ಸತ್ತೆ ಹೋಗ್ತೀರಾ, ಹಂಗೆಲ್ಲ ಏನು ಅಲ್ಲ. ಈ ನಂಬರ್ ಇಟ್ಕೊಳ್ಳಿ ನೀವು, ಯಾಕಂದ್ರೆ ವ್ಯವಹಾರಕ್ಕೆ ಒಂದೇ ಸಲದಲ್ಲಿ ಚೇಂಜ್ ಮಾಡಿ, ಆಧಾರ್ ಕಾರ್ಡ್ ಅಲ್ಲಿ ಇರುತ್ತೆ, ಡಾಕ್ಯುಮೆಂಟೇಶನ್ ಬ್ಯಾಂಕ್ ಅಲ್ಲೆಲ್ಲ ಕೊಟ್ಟಿರ್ತೀರಾ. ಇದ್ರ ಜೊತೆಗೆ ಒಂದ್ ಬೇರೆ ನಂಬರ್ ನಿಮ್ಗೆ ಹೊಂದುವಂತ ನಂಬರ್ ತಗೊಳ್ಳಿ. ಆ ನಂಬರ್ ತಗೊಂಡು ಅದನ್ನ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿ. 3 ಇಂದ 6 ತಿಂಗಳು ರಿಸಲ್ಟ್ ಬಂದಾಗ ನೀವೇ ಖಂಡಿತವಾಗಿ ಚೇಂಜ್ ಮಾಡ್ಬಿಡ್ತೀರಾ ನಂಬರ್. ಬೇಡಪ್ಪ, ಈ ನಂಬರು ಇದು ಒಳ್ಳೆ ಚೆನ್ನಾಗಿದೆ, ಇದರಿಂದಾನೇ ನಂಗೆಲ್ಲ ಅನಿಷ್ಟ ಹತ್ಕೊಳ್ತು ಅಂತ. ಈ ತರ ನಂಬರ್ಗಳಿದ್ರೆ ತೊಂದರೆ ತಪ್ಪಿದ್ದಲ್ಲ. ರಿಲೇಶನ್ಶಿಪ್ ಅಲ್ಲಾಗ್ಲಿ, ಫೈನಾನ್ಸ್ ಅಲ್ಲಾಗ್ಲಿ, ಡಿಲೇಸ್, ಯಾವುದೇ ಸ್ಟ್ರಗಲ್ಸ್ ತುಂಬಾ ಜಾಸ್ತಿ. ಈ ತರ 8 ಅಥವಾ 4 ಯಾವತ್ತು 6 2 4 8 ಬರಬಾರ್ದು ಈ ನಂಬರಿಗೆ. ಡೇಟ್ ಆಫ್ ಬರ್ತ್ ಒಂದೊಂದು ಡೇಟ್ ಆಫ್ ಬರ್ತ್ ಚೇಂಜ್ ಇರುತ್ತೆ. ಅವರ ಡೇಟ್ ಆಫ್ ಬರ್ತ್ ಗೆ ಹೊಂದುವಂತ ನಂಬರ್ ನಾವು ಸೆಲೆಕ್ಟ್ ಮಾಡ್ತೀವಿ. ಈಗ ಇದನ್ನೆಲ್ಲ ಟೋಟಲ್ ಮಾಡಿ ಲಾಸ್ಟ್ ಗೆ ಎಷ್ಟು ಬರುತ್ತೆ ಪ್ಲಸ್ ಮಾಡಿದ್ರೆ ಆ ನಂಬರ್ನೇ ಅದನ್ನ ನಾವು ಯೂಸ್ ಮಾಡ್ಬೇಕು. ಹೌದು, ಇದರಲ್ಲಿ ಡೇಟ್ ಆಫ್ ಬರ್ತ್ ನೋಡಿ ಅವ್ರ ಲೂಶೋ ಗ್ರಿಡ್ ಹಾಕಿ ಅದ್ರಲ್ಲಿ ನೋಡಿ ಮಿಸ್ಸಿಂಗ್ ನಂಬರ್ ಏನಿದೆ. ಯಾವ್ದು ಈಗ ಇದು ಬಂದು ಸ್ಟಾರ್ಟಿಂಗ್ ಇದೇನಂತಾರೆ, ಇದು ಮೂಲಾಂಕ. ಇದು ಬಿ ಭಾಗ್ಯಾಂಕ. ಮೂಲಾಂಕ ಅಂದ್ರೆ ಇದು ನಿಮ್ಗೆ ಡೇಟು. ಇದು ಟೋಟಲ್ ಏನ್ ಮಾಡ್ತೀವಲ್ಲ ಅದು ಭಾಗ್ಯಾಂಕ. ಟೋಟಲ್ ಮಾಡಿ ಅದು ಇದು 3 1 3 + 1 4 5 5 + 9 14. ಓಕೆ, 14 + 8 22 22 + 5 27 2 + 7 9. ಓಕೆ, ಭಾಗ್ಯಾಂಕ. ಓಕೆ, ಅದ್ರ ಮೇಲೆ ಈಗ ಲಕ್ಕಿ ನಂಬರ್ ಅಂದ್ರೆ 159. ಇದು ಯಾವ್ದು ನಂಬರ್? ಇದು 159 ಇದು ಟೋಟಲ್ ಅಂತ ಬರ್ದಿರೋದು ನಿಮ್ಗೆ ನಾನು. ಈ ಟೋಟಲ್ ಬರುವಂತದ್ನ ನೀವು ಸೆಲೆಕ್ಟ್ ಮಾಡಿ. ಈ ನಂಬರ್ಗೆ ಈಗ ಇದಕ್ಕೆ 3 ಗೆ ಈ ಡೇಟ್ ಆಫ್ ಬರ್ತ್ ಗೆ ಇದು ಲಕ್ಕಿ ನಂಬರ್. ಅದಂಗೆ ಲಕ್ಕಿ ನಂಬರ್ ಇದೇ ಲಕ್ಕಿ ನಂಬರ್ ಅಂತ ಅದಂಗೆ ಹೇಳಿ. ಯಾಕೆಂದ್ರೆ ಇದು ಹೊಂದುತ್ತೆ ಇವರಿಗೆ. ಒಂದು ಲೀಡರ್ಶಿಪ್ ಕ್ವಾಲಿಟಿ ಇರುತ್ತೆ, 3 ನಾಲೆಜ್ ಅವ್ರದ್ದು. ಇದೆರಡು ಹೊಂದಿದ್ರೆ ಅವ್ರಿಗೆ ಸಕ್ಸಸ್ ತಪ್ಪಿದ್ದಲ್ಲ. ಚೆನ್ನಾಗಿ ಮಾಡ್ಕೊಳ್ಳಿ. ಇದು ಬಿಸ್ನೆಸ್ ನಂಬರ್ 5 3 ಮತ್ತೆ 5 ನಾಲೆಜ್ ಮತ್ತೆ ಬಿಸ್ನೆಸ್ ಮೈಂಡ್ ಸೇರಿದ್ರೆ ಖಂಡಿತ ಸಕ್ಸಸ್ ಗ್ಯಾರಂಟಿ. 9 ಎನರ್ಜಿ ಇವ್ರ ಹತ್ರ ಆಲ್ರೆಡಿ ಇದೆ. 9 ಅವಶ್ಯಕತೆ ಇಲ್ಲ. ಇದನ್ನ ಬಿಟ್ಬಿಟ್ಟು 1 5 ಅಂತ ಹೇಳ್ತೀವಿ. ಇಲ್ಲ ಬೇರೆ 6 ಲಕ್ಸುರಿ ಇಲ್ಲ ಇವ್ರ ಲೈಫಲ್ಲಿ, 6 ತಗೊಳ್ಬಹುದು. 6ನ ತಗೊಂಡ್ರೆ ಲಕ್ಸುರಿ ಲೈಫಲ್ಲಿ ಇಲ್ಲಪ್ಪ ನನ್ಗೆ ಏನು ಮಟೀರಿಯಲಿಸ್ಟಿಕ್ ಸುಖ ಸಿಗ್ತಾ ಇಲ್ಲ ಜೀವನದಲ್ಲಿ, ರಿಲೇಶನ್ಶಿಪ್ ಅಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅಂದಾಗ 6 ತಗೊಳ್ಬಹುದು. ಈ ಟೋಟಲ್ ನ 6ಗೂ ತರಬಹುದು ನೀವು ಈ ಮೊಬೈಲ್ ನಂಬರ್ ಅಲ್ಲಿ. ಓಕೆ, ಈಗ 6248 ಇದು ಅನ್ಲಕ್ಕಿ ನಂಬರ್ ಅಂತ ಹೆಂಗ್ ಹೇಳಿದ್ರಿ? ಇದು 6 ಇದಕ್ಕೆ ಬರಲ್ಲ, ಹೇಳದ್ನಲ್ಲ ಆಂಟಿ ನಂಬರ್. ಆಯ್ತಾ? 2 ಅಲ್ಲಿ ಎಮೋಷನಲ್ ಇಂಬ್ಯಾಲೆನ್ಸ್ ಜಾಸ್ತಿ, ಸೆನ್ಸಿಟಿವ್ ಇರ್ತಾರೆ. ಹಾಗಾಗಿ ಅದು ನಿಮ್ಗೆ ಯಾರಿಗೆ ಈ ಡೇಟ್ ಆಫ್ ಬರ್ತ್ಗೆ ಅವಶ್ಯಕತೆ ಇಲ್ಲ. ಇದು ಬೇರೆಯವ್ರು ಯಾರ್ದೋ ಲೋಶೋ ಗ್ರೇಡ್ಗೆ ಬೇರೆ ಡೇಟ್ ಆಫ್ ಬರ್ತ್ಗೆ ಹೊಂದ್ಕೊಳ್ಬಹುದು, ಬಟ್ ಇದಕ್ಕೆ ಆಗೋದಿಲ್ಲ. 4 ಸ್ಟ್ರಗಲ್ ಜಾಸ್ತಿ, 8 ಡಿಲೇಸ್ ಜಾಸ್ತಿ. ಹಾಗಾಗಿ ಚೈನೀಸ್ ನ್ಯೂಮರಾಲಜಿ ಡೆತ್ ನಂಬರ್ಸ್ ಅಂತ ಹೇಳ್ತಾರೆ, 4 ಮತ್ತು 8. ಹಾಗಾಗಿ ಇದನ್ನ ಸಜೆಸ್ಟ್ ಮಾಡಲ್ಲ ನಾವು. ಓಕೆ, ಈಗ ನಿಮ್ಗೊಂದು ಯಾವುದೇ ಒಂದು ಮೊಬೈಲ್ ನ್ಯೂಮರಾಲಜಿ ನಿಮ್ಗೆ ಆಗುತ್ತೋ ಇಲ್ವೋ, ನಿಮ್ಗೆ ಯಾವುದು ಒಂದು ಆಗುತ್ತೆ ಲಾಸ್ಟ್ ಟೋಟಲ್, ಅದ್ರ ಬಗ್ಗೆ ಇನ್ನೂ ಒಂದು ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋಣ ಬನ್ನಿ.